ನಿಧಾನ ಕಂದ. ನಿಧಾನ ಕಣೋ. ಅಮ್ಮ, ನಮ್ಮನ್ನ ಗಂಡಾಂತರದಿಂದ ಪಾರ್ ಮಾಡೋದಕ್ಕೆ ಅವ್ರ ಕೈಯಿಂದ ನಿನಗ್ ಸೇರ್ಬೇಕಾಗಿದ್ ಸರನ ನಿನ್ ಹತ್ರಕ್ಕೆ ತರಿಸ್ಕೊಂಡ್ಯಾ ತಾಯಿ? ಸರ್, ಎಲ್ರನ್ನೂ ಚೆಕ್ ಮಾಡಿದ್ವಿ ಸರ್, ನಿಮ್ಮ ಸರ ಮಾತ್ರ ಸಿಗ್ಲಿಲ್ಲ. $10 ಲಕ್ಷ ನೀವೇನ್ ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ. ನಮ್ ಸರ ನಮ್ಗೆ ಹುಡ್ಕೊಡಿ. ನಾವು CC ಕ್ಯಾಮ್ರಾನೆಲ್ಲ ಚೆಕ್ ಮಾಡಿ ಕಳ್ಳ ಯಾರು ಅಂತ ಹುಡುಕಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಸರ್. ಹೊರಡ್ತೀವಿ. ಅಮ್ಮವ್ರಿಗೆ ಹರಕೆ ತೀರ್ಸೋಣ ಅಂತ ಬಂದ್ರೆ ಹೀಗೆಲ್ಲ ಆಗೋಯ್ತಲ್ಲ. ಆಹಾ, ಅದ್ಭುತ ಅಮ್ಮ. ಜಗಜ್ಜನನಿ, ಕಳೆದು ಹೋಗಿದ್ ಸರಾನ ನಿನ್ನ ಹತ್ರಕ್ಕೆ ತರಿಸ್ಕೊಂಬಿಟ್ಯಾ ತಾಯಿ. ಅದ್ಭುತ, ಮಹಾ ಅದ್ಭುತ. ಅಮ್ಮ, ನಿಮ್ಮ ಸರ ಎಲ್ಲಿಗೂ ಹೋಗಿಲ್ಲ. ಯಾವ ತಾಯಿಗೆ ಅರ್ಪಿಸ್ಬೇಕು ಅಂತ ನೀವು ಈ ಸರಾನ್ ತಗೊಂಡ್ ಬಂದ್ರೋ ಆ ತಾಯಿ ಹತ್ರಕ್ಕೆ ಆ ಸರ ಹೋಗಿ ಸೇರಿದೆ. ನಿಜಾನಾ? ಅಮ್ಮ, ಬಾಲ ತ್ರಿಪುರ ಸುಂದರಿ, ನೀನಿದ್ಯಾ ತಾಯಿ, ನೀನಿದ್ಯಾ. ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಮೈ 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 ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೈ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ. ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಮೈ 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 ನಮೋ ನಮಃ. ಅಮ್ಮ ಬಾಲ ತ್ರಿಪುರ ಸುಂದರಿ ದೇವಿ, ನಿನಗೆ ಸೇರ್ಬೇಕಾದ ಸರಾನ ನೀನ್ ಮಡ್ಲು ಸೇರೋ ಹಾಗೆ ಮಾಡಿದೆ ಅಮ್ಮ. ನಿನ್ನ ಆಶೀರ್ವಾದ ಯಾವಾಗ್ಲೂ ಹೀಗೆ ನಮ್ಮ ಮನೆಯವ್ರ ಮೇಲೆ, ನನ್ನ ಕೃಷ್ಣನ್ ಮೇಲೆ ಇರೋ ಹಾಗೆ ನಮ್ಮನ್ನ ಹಾರೈಸು ತಾಯಿ. ಓಂ ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಧನಂ ಧಾನ್ಯಂ ಬಹುಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯುಃ. ಹೋಗೋಣ. ಪುರೋಹಿತ್ರೆ, ಬರ್ತೀನಿ. ಏ ರಮಪ್ರಭಾ, ತಗೋ. ಏ ದಂಡ್ಪಿಂಡ ಅಪ್ಪೋ, ಶಾಸ್ತ್ರಿಗಳ ಆಶೀರ್ವಾದ ತಗೋ ಬನ್ನಿ. ಅನಂತ್ ಅವ್ರು ಇಲ್ಲಿಗೆ ಬರಕ್ ಹೇಳಿದ್ರಲ್ಲ, ಎಲ್ಲಿ? ಇದು ಪ್ರಪೋಸ್ ಡೇಗೆ. ಇದು ಚಾಕ್ಲೇಟ್ ಡೇಗೆ.
ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗಾಯತ್ರಿ. ಪ್ರೇಮಿಗಳ ದಿನದ ಶುಭಾಶಯಗಳು. ಅದು ನಾನಿರ್ಬೇಕಾಗಿರೋ ಜಾಗ. ಅನಂತ್ ನನಗ್ ಪ್ರಪೋಸ್ ಮಾಡ್ಬೇಕಿತ್ತು. ಇದೇನು EVOL ಅಂತ ಇದೆ? ಇದಕ್ಕೆ ಅರ್ಥ ಏನು? ಅದ್ರ ಅರ್ಥ ತಿಳ್ಕೋಬೇಕು ಅಂದ್ರೆ ನಿನ್ ಕಣ್ಣಿಂದ ಅಲ್ಲ, ನನ್ನ ಕಣ್ಣಲ್ಲಿ ನೋಡು. ಹೃದಯಲ್ಲಿ ಸಿಗುತ್ತು ಹೃದಯಕ್ಕೆ. ಗಾಯತ್ರಿ, ವಿಲ್ ಯು ಮ್ಯಾರಿ ಮೀ? ಮೆಲ್ಲನೆ ಬೆರಳ ಬೆಸೆದು ನಡೆಯುವ ಚೂರು ದೂರ. ಅನಂತನ ಅವಳಿಂದ ದೂರ ಮಾಡಿ ನಾನ್ ಹತ್ರ ಆಗ್ಬೇಕು. ಆಗ್ತೀನಿ. ಅವ್ರ ಪ್ರೀತಿನ ಚಿಗುರಲ್ಲೇ ಚೂಟ್ ಹಾಕ್ತೀನಿ. ಅನಂತ್ ಪ್ರೀತಿ ಸಿಕ್ಕಿರೋ ಗಾಯತ್ರಿ ಅದೃಷ್ಟವಂತೆ ಅಂತ ಬೀಗ್ತಿದ್ದಾಳೆ. ಅವಳಿಂದ ಆ ಪ್ರೀತಿನ ಕಿತ್ಕೊಂಡು ದುರಾದೃಷ್ಟವಂತೆ ಮಾಡಬೇಕು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗಾಯತ್ರಿ. ಪ್ರೇಮಿಗಳ ದಿನದ ಶುಭಾಶಯಗಳು. ಗಾಯತ್ರಿ, ವಿಲ್ ಯು ಮ್ಯಾರಿ ಮೀ? ವಿಲ್ ಯು ಮ್ಯಾರಿ ಮೀ? ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಹೀಗ್ ನಿಂತಿದ್ಯೆ? ಅನಂತು ನನ್ ಮದ್ವೆ ಆಗೋ ಹುಡ್ಗ ಅಂತ ಕನ್ಸ್ ಕಂಡಿದ್ನಮ್ಮ. ಆದ್ರೆ ಈಗ ನನ್ ಕನ್ಸು ಬರೀ ಕನ್ಸಷ್ಟೇ ಅಮ್ಮ. ನಿನ್ ಕನ್ಸನ್ನ ನಾನ್ ನಿಜ ಮಾಡ್ತೀನಿ ಕಣೆ. ಹೇಗ್ ಮಾಡ್ತೀಯಮ್ಮ? ಅವರಿಬ್ರು ಈಗ ತುಂಬಾ ಡೀಪ್ ಲವ್ ಅಲ್ಲಿದ್ದಾರೆ. ಅವರಿಬ್ರು ಎಷ್ಟೇ ಡೀಪ್ ಆಗಿ ಲವ್ ಮಾಡ್ತಿದ್ರು ಅವರಿಬ್ರನ್ನ ದೂರ ಮಾಡ್ಬೋದು ಕಣೆ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಅವಳಮ್ಮನ್ ಕಾಪಾಡ್ಕೊಳಕ್ಕೋಸ್ಕರ ಇಷ್ಟ ಇಲ್ಲದ ಮದ್ವೆನ ಕಣ್ಮುಚ್ಕೊಂಡು ಅಪಹರಣ ಮಾಡ್ಕೋತಿದ್ದಾಳೆ. ಅನಂತನ್ ಇಷ್ಟಪಟ್ಟ ಗಾಯತ್ರಿ ಅವನಿಂದ ದೂರ ಆಗ್ತಾಳೆ. ಆದ್ರೆ ಅದ್ ಹೇಗ್ ಮಾಡ್ತೀಯಮ್ಮ?
ಮಾವಿನೆಲ್ಲ ಕಡ್ತ ಇಷ್ಟೊತ್ತು ಏನ್ ಮಾಡ್ತಿದ್ದೆ? ಅಮ್ಮ ಈ ಕೆಲ್ಸ ಎಲ್ಲ ನಾನ್ ಯಾಕೆ ಮಾಡ್ಬೇಕಮ್ಮ? ಮಾಡೆ ಈ ಕೆಲ್ಸನೆಲ್ಲ. ಆ ಅಪರ್ಣನ್ ಮದ್ವೆ ಗಿರಿ ಜೊತೆ ಆದ್ರೆ ಮಾತ್ರ ನಮಗೆ ದುಡ್ಡು ಸಿಗೋದು. ಮಾಡು ಮಾಡು, ಬೇಗ ಮಾಡೆ. ಕೂತ್ಕೊಳ್ಳೆ. ಗಾಯತ್ರಿ, ಇಲ್ಲಿ ಬಂದು ನಮಗೂ ಸಹಾಯ ಮಾಡಬಹುದಲ್ವಾ? ನೀವ್ ಯಾವ ಲಾಭಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ಈ ಕೆಲಸ ಮಾಡಲ್ಲ. ಗಾಯತ್ರಿ, ದೊಡ್ಡವರು ಅವರು, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಅಕ್ಕ, ಒಂದ್ ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಾ? ನಿನಗ್ ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀನಾ? ಏನೋ ಅಕ್ಕ, ಸಂದರ್ಭ ನಿಜಾನ ಮುಚ್ಚಿಡುತ್ತೆ ಅಂತಾರೆ. ಹಾಗೆ ನೀನು ಕೂಡ ನಿಜಾನ ನಿನ್ನಲ್ಲೇ ಬಚ್ಚಿಟ್ಕೊಂಡು ಹೊರಗ್ ನಗ್ತಿದ್ಯಾ ಅಂತ ನನಗನ್ನಿಸ್ತಿದೆ. ಹಾಗೆಲ್ಲ ಏನೂ ಇಲ್ಲ. ಏನ್ ಕೇಳ್ಬೇಕು ಅಂತಿದ್ಯಾ ಕೇಳು. ಅಮ್ಮಂಗೆ ಗಲ್ಫ್ನಲ್ಲಿ ಏನಾದ್ರೂ ಆಗಿದ್ಯಾ? ಅಮ್ಮನ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು. ನಾನ್ ಫೋನ್ ಮಾಡ್ತಿದ್ರು ಅಮ್ಮ ಫೋನ್ ಪಿಕ್ ಮಾಡ್ತಿಲ್ಲ. ನೀನೇನೋ ಅಮ್ಮ ಬರ್ದೇ ಇದ್ರು ಮದ್ವೆ ಆಗ್ತೀನಿ ಅಂತಿದೀಯಾ? ಇದೆಲ್ಲ ನೋಡ್ತಿದ್ರೆ ಅಮ್ಮಂಗೇನೋ ಆಗಿದೆ ಅಂತ ನನಗನ್ನಿಸ್ತಿದೆ. ಹೇಳಕ್ಕ, ನಿನ್ ಮೌನ ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಅಷ್ಟಕ್ಕೂ ದೊಡ್ಡಮ್ಮನಿಗೆ ಈ ಮದುವೆ ಬಗ್ಗೆ ಗೊತ್ತಾ? ಗೊತ್ತಾಗಿದ್ರೆ ಮಗಳ ಮದ್ವೆಗೆ ಬರ್ದೇ ಇರ್ತಿದ್ರಾ? ಏನಕ್ಕ, ಏನು ಮಾತಾಡ್ತಿಲ್ಲ? ಈಗ್ಲಾದ್ರೂ ನಿಜ ಹೇಳು. ಗಾಯತ್ರಿ, ಅವಳು ಕೆಲಸದಲ್ಲಿರೋ ಓನರ್ಗೆ ಆರೋಗ್ಯ ಸರಿ ಇಲ್ಲದೆ ಅಲ್ಲೇ ಇರ್ಬೇಕಾಗಿ ಬಂದಿದೆ. ಇಲ್ಲ ಅಂದಿದ್ರೆ ನಿಮ್ಮಮ್ಮ ಈ ಮದುವೆಗೆ ಬರ್ತಿರ್ಲಿಲ್ವಾ? ಓಯ್ ಹೋಯ್, ಅದ್ಗೆ ಏನು ಅಣ್ಣ ತಂಗಿರು ಅಜ್ಜ ಮೊಮ್ಮಕ್ಕಳು ಮೀಟಿಂಗ್ ಮಾಡ್ತಿದ್ದೀರಲ್ಲ ಅಪ್ಪಯ್ಯ? ಈ ಮದ್ವೆ ಹೇಗ್ ಮಾಡ್ಬೇಕು, ಯಾರನ್ ಕರಿಬೇಕು ಅಂತ ಚರ್ಚೆ ಮಾಡ್ತಿದ್ದೀರಾ ಏನು? ನಿಮ್ಗೆ ಆ ಕಷ್ಟನೇ ಕೊಡದೆ ನಾವೇ ಎಲ್ರೂ ಕರೆದು ಬಂದಿದ್ದೀವಿ ಅಲ್ವಾ ಅಮ್ಮ? ಹೌದ್ ಕಣ ದಂಡ್ಪಿಂಡ. ಇಲ್ ನೋಡು, ಅದ್ರ ಜೊತೆಗೆ ಈ ಮದ್ವೆಗಾಗೋ ಖರ್ಚು ಕೂಡ ನಾವೇ ನೋಡ್ಕೋತೀವಿ. ನಿಮಗೆ ಕೊಡ್ಬೇಕಾಗಿರೋ ಬಟ್ಟೆ ಬರೆ ಒಡವೆ ಗಿಡವೆ ಎಲ್ಲ ಕೂಡ ನಾವೇ ತಂದಿದ್ದೀವಿ. ನೀನು ಅದೃಷ್ಟವಂತೆ ಅಪರ್ಣ. ನಿಮ್ ಸೋದರತ್ತೆ ಅಮ್ಮನ ಹಾಗೆ ಯೋಚನೆ ಮಾಡ್ತಾರೆ. ಹೌದ್ ಕಡೆ. ನಮ್ಮ ಅಮ್ಮನ್ ತರ ಅವ್ರು ಯೋಚನೆ ಮಾಡಿದ್ರೆ ಮನೆಗೆ ರೌಡಿನ್ ಕರ್ಕೊಂಡ್ ಬರ್ತಿರ್ಲಿಲ್ಲ. ನಮ್ಮ ಅಕ್ಕನ್ನ ರೌಡಿ ಕೊಟ್ಟು ಮದ್ವೆ ಮಾಡಕ್ ನೋಡ್ತಿರ್ಲಿಲ್ಲ. ಓ ಅಮ್ಮ, ಪೀಲ್ ಆಗ್ಬೇಡ ಕಣೆ, ತಮಾಷೆ. ತಮಾಷೆ ಗಿಮಾಷೆನೆಲ್ಲ ನಿನ್ನ ಹತ್ರನೇ ಇಟ್ಕೋಯ ಹುಡ್ಗಿ. ಇದೆಲ್ಲ ಮದ್ವೆ ಆಗೋ ತನಕ ಅಷ್ಟೇ. ಇಲ್ಲೋಡೋ ದಂಡ್ಪಿಂಡ, ಇವಳ ವಿಷಯ ಬಿಟ್ಟಾಕಿ ನಿನ್ ಮದ್ವೆ ಆಗೋ ಹುಡ್ಗಿಗೆ ತಂದಿರೋ ಸ್ವೀಟ್ ತಿನ್ಸೋ. ಏಯ್ ಅಣ್ಣ, ಕೊಡ. ತಗೋಣ. ನೋಡು, ಅಪ್ಪೋ, ತಿನ್ನು. ಈಗಿದೆಲ್ಲ ಯಾಕೆ? ಯಾಕಂದ್ರೆ ನಂಗೆ ಸ್ವೀಟ್ಸ್ ತಿನ್ನಿಸ್ಬೇಕು ಅನ್ಸ್ತು ಅಷ್ಟೇ. ನೀನ್ ತಿನ್ಬೇಕಷ್ಟೇ, ತಿನ್ನು. ಅವಳಿಗೆ ಯಾಕಾಗಿ ಹಿಂಸೆ ಮಾಡ್ತಾ ಇದೀಯಾ? ಏ ಬಾವಾ, ನೀನು ಮುಚ್ಕೊಂಡಿರು. ಏನೋ ನೀನ್ ತಿನ್ನೆ. ಏನು ಹೆದರ್ಸ್ತಿದ್ದೀರಾ?
ಏನು ಬೇಕಾಗಿಲ್ಲ, ಮೊದ್ಲಿನಿಂದ ಹೋಗಿ. ಆ ಯಪ್ಪ, ಆ ಅವನ್ ಮದ್ವೆ ಆಗೋ ಹುಡುಗಿಗೆ ತಿನ್ಸಿದ್ರೆ ನಿನಗೇನೆ ನೋವು ದರಿದ್ರ. ನೀ ತಿನ್ಸೋ ಸ್ವೀಟ್ ತಿನ್ಸೋ. ತಿನ್ನು ಅಪ್ಪು. ನಾನ್ ತಿನ್ನಿಸ್ತೀನಿ ಬಿಡು. ಚಿಕ್ಕಳ್ಳ ತಿನ್ನು. ಈಗ ಬಾವಂಗೆ ನೀನ್ ತಿನ್ಸಕ್ಕ. ಅಯ್ಯಯ್ಯಯ್ಯ, ನಾಚಿಕೆ ಪಡ್ತೀಯನ್ ಕಳ್ಳ. ಸ್ವೀಟ್ ತಗೋಮ್ಮ, ಅವ್ರಿಗೆ ತಿನ್ಸು. ತಿನ್ಸೆ. ಹಾಗೆ ಅಪ್ಪೋ, ನೀನ್ ಕೈಯಾರೆ ಸ್ವೀಟ್ಸ್ ತಿಂತಿದ್ರೆ ತುಂಬಾ ಸಿಹಿ ಆಗಿದೆ. ನೀನ್ ತರ ತಗೊಳ್ಳಿ ಅತ್ತೆ, ಸಿಟಿಯಿಂದ ಎಲ್ರಿಗೂ ಬಟ್ಟೆ ತಗೊಂಡ್ಬಂದಿದ್ದೀನಿ. ಅಪ್ಪು, ಈ ಸ್ವೀಟ್ಸು ನಿನಗೆ ಬೇಕಾದವ್ರಿಗೆ, ನನಗೆ ಇಷ್ಟ ಆದವ್ರಿಗೆ ಎಲ್ರಿಗೂ ಕಳಿಸ್ಬಿಟ್ಟಿದ್ದೀನಿ. ಸರಿನಾ? ಓ ರಮಪ್ರಭಾ, ನನ್ ಸೊಸೆನ ಮದ್ವೆಗ್ ರೆಡಿ ಮಾಡ್ಬೇಕು. ಮರ್ತೋಗಿಲ್ಲ ತಾನೇ? ಮುಹೂರ್ತ ನೆನ್ಪಿದೆ ಅದಕ್ಕೆ. ಏ ಗಿರಿ, ಇನ್ನು ತುಂಬಾ ಕೆಲ್ಸ ಇದೆ. ಇನ್ನು ಎಷ್ಟೊತ್ತು ಇಲ್ಲೇ ಇರ್ತೀಯಾ? ನೀನ್ ರೆಡಿ ಮಾಡ್ಬೇಕು. ಬಾ ಸರಿ ಹೋಗೋಣ. ಅಮ್ಮ, ಹಾ, ಬಾ. ಬರ್ತೀನಪ್ಪಯ್ಯ. ಏಯ್ ಸೊಸೆ ತಂಗಿ, ಬರ್ತೀನಿ. ಹುಷಾರ್ ಕಣೆ. ಇಲ್ ನೋಡು, ಅವಳನ್ನ ಮದ್ವೆಗ್ ರೆಡಿ ಮಾಡಿದ್ಮೇಲೆ ಅವಳು ಎಲ್ಲಿಗೂ ಹೋಗ್ದಲೇ ಇರೋ ತರ ನೋಡ್ಕೊಂಡು ರೂಮ್ ನಲ್ಲಿ ಕೂಡ ಹಾಕ್ಬಿಡು. ಸರಿ ಅದಕ್ಕೆ. ಇಲ್ಲ ಅಂದ್ರೆ ಮತ್ತೆ ನಮಗ್ ಸಿಗಲ್ಲ. ಸರಿ, ನಾವ್ ಬರ್ತೀವಿ. ಹುಷಾರೋ. ಕೃಷ್ಣ, ಯಾರು ನೀನು? ನೀನ್ ನನಗೆ ಗೊತ್ತು, ನಾನೇ ನಿನಗೆ ಗೊತ್ತಿಲ್ಲ. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ಡೋಂಟ್ ಡಿಸ್ಟರ್ಬ್ ಮೀ. ನಾನು ಆಟ ಆಡಬೇಕು. ನಿನ್ಗೋಸ್ಕರ ಏನೋ ಒಂದು ತಂದಿದ್ದೀನಿ ಕೃಷ್ಣ. ಏನದು? ಇಲ್ಲಿ ನೋಡು, ನಿನ್ಗೋಸ್ಕರನೇ ತಗೋ. ಅಯ್ಯೋ ಬೇಡ, ನನಗೋಸ್ಕರನಾ? ನಂಗೆ ಬೇಡ. ಯಾಕೆ ತಗೊಳಲ್ಲ? ಅಪರಿಚಿತರು ಕೊಟ್ಟಿರೋದನ್ನ ಇಸ್ಕೋಬಾರ್ದಂತ ನಮ್ಮ ಅಜ್ಜಿ ಹೇಳಿದ್ದಾರೆ. ಅದಕ್ಕೆ ನಂಗೆ ಬೇಡ, ನಾನು ಅದನ್ನು ತಗೊಳ್ಳಲ್ಲ. ನೀನು ಹೋಗು. ಸುಂದರಿ ನಿನ್ಗೋಸ್ಕರ ಸ್ವೀಟ್ ಕಳ್ಸಿದಾಳೆ. ಹೈ, ಥ್ಯಾಂಕ್ ಯು. ಬಾಯ್ ಕೃಷ್ಣ. ಬಾಯ್. ಅಜ್ಜಿ, ಅಪ್ಪ, ಅಜ್ಜಿ, ಅಂಕಲ್, ಚಿಕ್ಕಮ್ಮ, ಎಲ್ರು ಎಲ್ಲಿದ್ದೀರಾ? ಬೇಗ ಬನ್ನಿ. ಏನ್ ಕೃಷ್ಣ? ಬನ್ನಿ. ಏನದು? ಹೇಳ್ತೀನಿ, ಎಲ್ರು ಬರ್ಲಿ ಇರು. ಸರಿ. ಎಲ್ರು ಬಂದ್ರಾ? ಹಾ. ಅನಂತು, ನೀನು ಬಾಯ್ಲಿ ಬಾ. ನೀವೆಲ್ರೂ ಸುಂದರಿ ನಾನು ಮೀಟ್ ಮಾಡಿದೆ. ಸುಂದರಿ ನನ್ನ ಕಾಪಾಡಿದ್ಲು ಅಂದ್ರೆ ನೀವ್ಯಾರು ನಂಬಲಿಲ್ಲ ಅಲ್ವಾ? ನೋಡಿ, ನನಗೋಸ್ಕರ ಸುಂದರಿ ಸ್ವೀಟ್ ಬಾಕ್ಸ್ ಕಳ್ಸಿದಾಳೆ.
ಈಗ್ಲಾದ್ರೂ ನಂಬ್ತೀರಾ ನನ್ ಸುಂದ್ರಿ ರಿಯಲ್ ಅಂತ? ಖಂಡಿತ ನಂಬ್ತೀವಿ ಕಣೋ. ಸ್ವೀಟ್ ಬಾಕ್ಸ್ ಯಾರು ಕೊಟ್ರು ಕಂದ? ಸುಂದ್ರನೇ ಕೊಟ್ಟಿದ್ದ? ಅಲ್ಲ, ನಾನ್ ಸುಂದರಿ ಬೇರೆಯವ್ರ ಕೈಲಿ ಕೊಟ್ಟು ಕಳಿಸಿದಾಳೆ. ಕೃಷ್ಣ, ಸ್ವೀಟ್ ಅಂತ ಇದ್ಯಾ? ಬೇಗ ಓಪನ್ ಮಾಡೋ, ತಿನ್ನೋಣ. ಇರು. ನಾನು ಈ ಸ್ವೀಟ್ಸ್ನ ಯಾರಿಗೂ ಕೊಡಲ್ಲ, ನಾನೇ ತಿಂತೀನಿ. ಅಣ್ಣ, ಯಾರಿಗೂ ಕೊಡ್ಬೇಡ, ನೀನೇ ತಿನ್ನು. ಅಣ್ಣ,